ನಮಸ್ಕಾರ ನನ್ನ ಪ್ರೀತಿಯ ಕುಚುಗುಗಳಿಗೆ, ಹೊಸ ಶಬ್ದಗಳಿಗೆ ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ, ಮಾತು ಕಮ್ಮಿ ಮಾಡಿ, ಶೋಕಿನ ಜಾಸ್ತಿ ಮಾಡಿ. ಮಾತು ಮನೆ ಹಾಳು ಮಾಡ್ತು, ತೂತು ಒಲೆ ಕೆಸ್ತು. ಸುಳ್ಳು ಅನ್ನೋದು ನಿಮ್ಮ ಜೀವನ ಹಾಳು ಮಾಡುತ್ತೆ, ನಿಮ್ಮ ವ್ಯಾಲ್ಯೂ ಕಮ್ಮಿ ಮಾಡುತ್ತೆ. ಸುಳ್ಳನ್ನು ಬಿಡಬೇಕು. ಮತ್ತು ನೀವು ಯಾರೋ ಹೇಳ್ತಾರೆ, ಯಾರೋ ಯೂಟ್ಯೂಬಲ್ಲಿ ಅದೆಲ್ಲ ನೋಡ್ಬಿಟ್ಟು ಎಲ್ಲ ಅದಾಗೋದಿಲ್ಲ. ನೀವು ಹೊಸ ಶಬ್ದರು ಫಸ್ಟು ಎಲ್ಲರ ಮನೆಯಲ್ಲೂ ಒಳ್ಳೆ ಅಕ್ಕಿ ಇರ್ತದೆ. ಆ ಒಳ್ಳೆ ಅಕ್ಕಿನ ಎತ್ಕೊಂಬಂದು ನೀವು ಅಕ್ಕಿ ಮಾಡಿ ಪಟ್ಟಗಳು ಮಾಡಿಸಿ ಆಕಾಶಕ್ಕೆ ಬಿಟ್ಟು ಜಡ್ಜ್ ಮಾಡಿ. ನೀವು ವಿದ್ಯೆ ಕಲಿಬೇಕಾಗಿರೋದು ಒಂದು 3 ವರ್ಷ, 2 ವರ್ಷ, ಇಲ್ಲ 4 ವರ್ಷ ಆಗಲಿ. ಫಸ್ಟು ವಿದ್ಯೆಗಳು ಕಲೀರಿ. ಹೊಸ ಶಬ್ದಗಳು ವಿದ್ಯೆಗಳು ಅಂದರೆ ನೀವು ಅದು ಕಲಿದಲ್ಲೇ ಆಡ್ಸ್ತೀನಿ ಅಂತ ಬಂದರೆ ತುಂಬ 100ಕ್ಕೆ 100 ವೇಸ್ಟ್ ಬಾಡಿಗಳಾಗ್ತೀರ. ಏಕೆಂದರೆ ನೀವು ಸಕ್ಸಸ್ ಕಾಣೋದಿಲ್ಲ, ಬರೀ ಮರ್ಯಾದೆ ಹಾಳು ಮಾಡ್ಕೊತೀರಿ, ನಿಮ್ಮ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ನಾನು ಹೇಳೋದು ಹೊಸ ಶಬ್ದಕ್ಕೆ ಫಸ್ಟು ಬೇಸಿಕ್ಕಿಂದ ಕಲ್ತ್ಕೊಂಬನಿ. ಎಲ್ಲರ ಮನೆ ಅಕ್ಕಿನೂ ಒಳ್ಳೆಯದೇ ಇರುತ್ತೆ. ಪ್ರೀತಿಸ್ತೆ ಅಕ್ಕಿ ಇಕ್ಕಿರ್ತಾರೆ ಅವರು, ಕಚ್ಚಡ ಅಕ್ಕಿ ಇಕ್ಕಿರಲ್ಲ. ಯಾರು ಟೂರ್ನಮೆಂಟ್ಗೆ ಅಕ್ಕಿಗಳು ಬಿಡ್ತಾರೆ ಅವ್ರ ಮನೇಲಿ ಎಲ್ಲ ಒಳ್ಳೆ ಅಕ್ಕಿನೇ ಇಕ್ಕಿರ್ತಾರೆ. ಅದನ್ನು ನೀವು ತರೋದು ಗೊತ್ತಿರಬೇಕು, ಕಲಿಬೇಕು. ಅವ್ರ ಮನೇಲಿ ಯಾವ ಅಕ್ಕಿ ಆಡ್ತೈತೆ, ಯಾವುದು ಒಳ್ಳೆ ಅಕ್ಕಿ ಅಂತ ಅದರಲ್ಲಿ ಅಕ್ಕಿಗಳು ತಂದು ಮಾಡೋ ಅಂಥದ್ದು ಕಲಿಬೇಕು. 4 ಪಟ್ಟ ಮಾಡಿಸಿ ಆಕಾಶಕ್ಕೆ ಬಿಟ್ಟು ಏನು ಮಾಡ್ತೈತೆ, ಎಷ್ಟು ಮೇಲೆ ಆಡ್ತೈತೆ, ಯಾವ ಥರ ಏಟು ಬಂದ ಮೇಲೆ ಅಕ್ಕಿ ಆಡ್ತೈತೆ, ಏಟು ಸುತ್ಕೊಂಡು ಬಿದ್ದೋಗುತ್ತಾ, ಕಂಟ್ರೋಲ್ ಮಾಡ್ಕೊಂಡು ಆಡುತ್ತಾ, ಈ ಥರ ವಿದ್ಯೆಗಳೆಲ್ಲ ಕಲಿತಾ ಬರಬೇಕು ಹೊಸ ಶೋಕ್ದರ್ಗಳು. ಆವಾಗ ಸಕ್ಸಸ್ ಜಾಸ್ತಿ ಆಗುತ್ತೆ ನಿಮ್ಮ ದೌಡಿಲಿ. ನೀವು ಆಕಾಶಕ್ಕೆ ಬಿಟ್ಟು ಜಡ್ಜ್ ಮಾಡ್ತಿರಲ್ಲ, 100ಕ್ಕೆ 100 ನೀವು ಸಕ್ಸಸ್ ಕಾಣ್ತೀರ. ಸಕ್ಸಸ್ ಅಂದ್ರೇನು? ಎಲ್ಲರ ದೌಡಿಗೆ ನಾನೇ ಕಿಂಗಲ್ಲ, ಒಂದು ಶೋಕ್ದಾರು ಅಂತ ಸಕ್ಸಸ್ ಕಾಣ್ತೀರ. ಎಲ್ಲರ ಮನೇಲೂ ಅಕ್ಕಿ ಇರುತ್ತೆ, ಚಿನ್ನನೇ. ಯಾರ ಮನೆ ಚಿನ್ನಲ್ಲ, ಎಲ್ಲರ ಮನೇಲೂ ಅಕ್ಕಿ ಆಡ್ಸತ್ತು ಕಪ್ಪು ಹೊಡೆತಾರೆ. ಇವಾಗ ನೀನು ಕಪ್ಪು ಹೊಡಿಬೇಕು ಅಂದರೆ ಫಸ್ಟು ಈ ವಿದ್ಯೆಗಳು ಕಲಿಬೇಕು. 3 ವರ್ಷ ಆಗಲಿ 4 ವರ್ಷ ಆಗಲಿ ಕಷ್ಟಪಟ್ಟು ಹಳೆ ಶೋಕ್ದಾರ್ಗಳು ಅಕ್ಕಪಕ್ಕ ಇರ್ತಾರಲ್ಲ, ಅವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಹೋಗಿ ಯಾವ ಥರ ಅವ್ರು ಅಕ್ಕಿಗಳು ಬಿಡ್ತಾರೆ, ಯಾವ ಥರ ಉಡಾನ್ ಸೆಟ್ ಮಾಡ್ತಾರೆ, ಯಾವ ಥರ ಮೇವಾಗ್ತಾರೆ. ಹೊಸ ಶೋಕ್ದಾರು ಪ್ರೀತಿಯಿಂದ ಇರಬೇಕು. ಕಲ್ತ್ಬಿಟ್ಟು ಗಾಂಚಲಿ ತೋರಿಸೋದು ಅವನೇ ನೋಡಿ. ಎಲ್ಲರೂ ಹೇಳ್ಕೊಡ್ತಾರೆ, ಎಲ್ಲರೂ ವಿದ್ಯೆ ತಗೊಳ್ಳಿ. ನಿಮ್ಗೆ ಯಾವುದಾದ್ರು ವಿದ್ಯೆ ನಿಮ್ಮ ದೌಡಿಗೆ ಸೆಟ್ ಆಗುತ್ತೆ ಅದನ್ನು ಲೈಕ್ ಮಾಡಿ ಆಡ್ಸ್ಕೊಂಡು ಅಕ್ಕಿಗಳು ಬಿಡಿ. ಮತ್ತು ಅವನ್ನ ಕಂಡಮ್ ಮಾಡೋದು, ಇವನ್ನ ಕಂಡಮ್ ಮಾಡೋದು ಬಿಟ್ಬಿಡ್ರಿ. ಒಬ್ಬ ಶೋಕ್ದಾರ್ ದೊಡ್ಡವರ, ಅವ್ರಿಗೆ ಏನು ಗೌರವ ಕೊಡಬೇಕೋ ಆ ಗೌರವ ಕೊಡೋದು ಕಲೀರಿ. ದೊಡ್ಡ ಶೋಕ್ದಾರದ ಮೇಲೆ ನೀವು ಆಮೇಲೆ ದೊಡ್ಡ ಶೋಕ್ದಾರ್ ಆಗ್ತೀರ. ಹೊಸ ಶೋಕ್ದಾರ್ ಆಗಿರ್ಬೋದು, ನೀವು ನೆಕ್ಸ್ಟು ದೊಡ್ಡ ಶೋಕ್ದಾರ್ ಆಗ್ತೀರ. ನಾವು ಹಂಗೆ ಬಂದಿರೋದು. ನಾನು ರಿಯಾಲಿಟಿ ಹೇಳ್ತೀನಿ. ಫಸ್ಟು ದೊಡ್ಡವ್ರಿಗೆ ಮರ್ಯಾದೆ ಕೊಡಿ, ಒಳ್ಳೆ ರೀತಿ ಶೋಕಿ ಮಾಡಿ ಅಂತ ಹೇಳ್ತೀನಿ.